ನೋಟಿಫಿಕೇಶನ್ ಆಗಿದೆ. ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹಾಕಿ ಅದನ್ನು ತಡೆಯುವಂಥ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಕಾಶ್ಯಪ್ನವ್ರು ಹಿಡಿದು ಎಲ್ಲರೂ ಏನು ಹೇಳಿದ್ರು, ನಾವು 2A ಬೇಕು ಅಂತ ಹೇಳಿದ್ರು. ಯಾವಾಗ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನು ಮಾಡಿತ್ತು 2D, ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿಯಲ್ಲಿ ಸುಡುವಂಥ ಪ್ರಯತ್ನ ಮಾಡಿ. ಈಗ ಅದೇ ಕಾಶ್ಯಪ್ನವ್ರ ಸರ್ಕಾರ ಬಂದಿದೆ, ಈಗ ಮಾಡಿಕೊಳ್ಳಿ 2A ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ 104 ಜಾತಿ ಇವೆ. ಕುರುಬ ಸಮಾಜ ಇದೆ, ಗಾಣಿಗ, ಅನೇಕ ಸಮುದಾಯಗಳದ. ಅವರ ಒಂದು ಇದರಲ್ಲಿ ನಾವು ಹಕ್ಕನ್ನು ಕಸ್ಕೋಬಾರ್ದಂಥ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರಶೈವ ಪಂಚಮಸಾಲಿ ಇರ್ಬೋದು, ಆದಿ ಇರ್ಬೋದು, ಕೂಡಕಲಿಗ ಇರ್ಬೋದು, ಜಂಗಮ ಇರ್ಬೋದು, ಇಡೀ ಸಮಸ್ತ ವೀರಶೈವ ಲಿಂಗಾಯತ ಎಲ್ಲ ಸಮುದಾಯ ಅಷ್ಟೇ ಅಲ್ಲ, ಮರಾಠ ಸಮಾಜ, ಕ್ರಿಶ್ಚಿಯನ್ ಸಮಾಜ, ಜೈನ ಸಮಾಜ ಇವೆಲ್ಲ ಕೂಡಿ ನಾವು 2D ಅಂತೇಳಿ ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ. 2Aದಲ್ಲಿ ಏನು ಸೌಲಭ್ಯದೋ ಎಲ್ಲನೂ 2Dಗೂ ಕೊಡುವಂಥದ್ದು. ಒಂದು 2C ಒಕ್ಕಲಿಗರಿಗೆ, ಒಂದು 2D ಲಿಂಗಾಯತರಿಗೆ, ಮರಾಠರು, ಜೈನರು, ಕ್ರಿಶ್ಚಿಯನ್. ಅದನ್ನು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮನೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೇಳಿದ್ರು, ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ, ಆ ಒಂದು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ರು. ಬೆಳಗಾವಿ ಅಧಿವೇಶನ ಮುಗೀತು, ಮೊನ್ನೆ ಬೆಂಗಳೂರು ಅಧಿವೇಶನ ಮುಗೀತು. ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನೊಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ. ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ನಾವು ನಿರ್ಣಯ ಮಾಡ್ತೀವಿ. ಈ ಕಾಂಗ್ರೆಸ್ಸಿಗೆ ಒಂದು ವಾರದೊಳಗಾಗಿ ನಮ್ಮ ಘೋಷಣೆ ಮಾಡೋದಿದ್ರೆ ಲೋಕಸಭಾ ಚುನಾವಣೆ ಬುದ್ಧಿ ಕಲಿಸ್ತೀವಿ. ಹಿಂದೂ ಪರ ಅಜೆಂಡಾ ಹಿಡಿದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವ್ರದ್ದೇ ಒಂದು ಟಿಕೆಟ್ಗಳು ಡೌಟ್ ಅಂತ ಇದ್ದಾರೆ. ಈಗ ಅವ್ರು ಅದರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸ್ಬೇಕು, ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೋದು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೋದು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೋದು, ಬೆಕ್ಕನಾಯಿ JDP ಮೆಂಬರ್ ಆಗ್ಬೋದು. ಇದು ಯಡಿಯೂರಪ್ಪನ ಕೊನೆಯ ಕನಸು. ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡ್ಕೊಂಡಿಲ್ಲ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಅಲ್ವಾ, ಒಂದು 3-4 ಸ್ವಾಮಿಗಳು ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ, ಅವ್ನ ಪರವಾಗಿ ಅವರು ಸ್ವಾಮಿಗಳು ಆಶೀರ್ವಾದ ಕೊಟ್ಕೊತ ಕೂತಾರೆ. ಈಗಾದರೆ ಪಾರ್ಟಿ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರ ಬಂಡವಾಳ ಬಿಸ್ತಿಲ್ಲ ಮತ್ತೆ